ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಎಲ್ಲಾ ತರಹದ ಚಾಟ್ಗೆ ಬೇಕಾಗಿರುವಂತಹ ಸೇವ್ ಮಿಕ್ಸರ್ ನ ಮಾಡೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 1 ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಕಣ್ರಿ. ಅದನ್ನ ನೀಟಾಗಿ ನಾವು ಸಾಣಿಸ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಸಾಣಿಸ್ಕೊಂಡಿದ್ದೀನಿ. ಚೆನ್ನಾಗಿ ಸಾಣಿಸ್ಕೊಳ್ಳಿ ನೀವು ಕೂಡ. ನೆಕ್ಸ್ಟ್ 1 ಸ್ಪೂನ್ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟ್ ಕಲರಿಗೆ ನಾನಿಲ್ಲಿ ಫುಡ್ ಎಲ್ಲೋ ಕಲರ್ ತಗೊಂಡಿದ್ದೀನಿ ಕಣ್ರಿ. ನೀವು ಒಂದ್ ಸ್ವಲ್ಪ ಚಿಟಿಕೆಯಷ್ಟು ಹಾಕೊಳ್ಳಿ. ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳನ್ರಿ. ಒಂದ್ ಅರ್ಧ ಸ್ಪೂನ್ ಕಿಂತನೂ ಕಡಿಮೆ ಹಾಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನೆಲ್ಲ. ನೆಕ್ಸ್ಟ್ ಅಜ್ವಾನ್ ಕಾಳು ನಾನು ಮುಂಚೆನೆ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ ಕಣ್ರಿ. ಅದನ್ನ ನೀರ್ ಮಾತ್ರ ನಾವು ಸೋಸ್ಕೋಬೇಕಾಗುತ್ತೆ. ಯಾಕಂದ್ರೆ ಅದನ್ನೇ ಹಿಡಿಯೋದು ನಾವು ಅಜ್ವಾನ ಹಾಕ್ಬಿಟ್ವಿ ಅಂದ್ರೆ ಅದು ನಾವು ಸೇವ್ ಮಿಕ್ಸರ್ ಮಾಡುವಾಗ ಅದು ಖಾರ ಎಲ್ಲ ಕಟ್ ಆಗುತ್ತೆ ಕಣ್ರಿ. ಹಾಗಾಗಿ ನಾವು ಅದನ್ನ ಡೈರೆಕ್ಟ್ ಆಗಿ ಹಾಕಂಗಿಲ್ಲ. ಬರೀ ಅದ್ರದ್ ನೀರ್ ಮಾತ್ರ ನಾವು ಹಾಕೋಬೇಕಾಗುತ್ತೆ ಅಷ್ಟೇ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಅಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಸೇವ್ ಮಿಕ್ಸರ್ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ. ತುಂಬಾನೇ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ರಿ ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಒಂದು 15 ನಿಮಿಷ ಸ್ವಲ್ಪ ನೀರ್ ಹಾಕೊಳ್ತಾನೆ ಬೀಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದಕ್ಕೆ ಅಕ್ಕಿ ಹಿಟ್ಟು 3 ಸ್ಪೂನ್ ಹಾಕೋಬೇಕಾಗುತ್ತೆ. ಅದು ಹಾಕಿರೋದು ಸ್ಕಿಪ್ ಆಗಿದೆ. ಅಕ್ಕಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ಸೇವ್ ಮಿಕ್ಸರು. ಸ್ವಲ್ಪ ನೀರ್ ಹಾಕೊಳ್ತಾನೆ ನಾವು ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ ನೀಟಾಗಿ ಕಲ್ಸ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾವಿಲ್ಲಿ ಚಕ್ಲಿ ಉಳ್ಳಲ್ಲಿ ನಾವು ಒಂದ್ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ದಪ್ಪ ಸೇವ್ ಬೇಕಾ ಅಥವಾ ಸಣ್ಣ ಸೇವ್ ಬೇಕಾ ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸಣ್ಣ ಸೇವ್ ಬೇಕು, ಹಾಗಾಗಿ ನಾನು ಸಣ್ಣದೇ ಪ್ಲೇಟ್ ಹಾಕೊಂಡಿದೀನಿ. ನೋಡ್ರಿ ಹಿಟ್ಟನ್ನ ನಾವು ಹಾಕೊಳ್ಳನ್ರಿ ಚೆನ್ನಾಗಿ. ಸ್ವಲ್ಪ ಒತ್ತಿ ನಾವು ಹಾಕೋಬೇಕಾಗುತ್ತೆ ಹಿಟ್ಟನ್ನ. ನೋಡ್ರಿ ಮಧ್ಯದಲ್ಲಿ ಸ್ವಲ್ಪನೂ ಗ್ಯಾಪ್ ಬಿಡೋ ಹಾಗಿಲ್ಲ. ನಾವು ಅಷ್ಟನ್ನು ನಾವು ಹಿಟ್ಟನ್ನ ಈ ಚಕ್ಲಿ ಉಳ್ಳಲ್ಲಿ ತುಂಬ್ಕೋಬೇಕಾಗುತ್ತೆ. ಸ್ವಲ್ಪನೂ ಗ್ಯಾಪ್ ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಎಣ್ಣೆಲಿ ಶೇವ್ ಬಿಡುವಾಗ ಅದು ಕಟ್ ಆಗುತ್ತೆ ಕಣ್ರಿ, ಕಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪನೂ ಗ್ಯಾಪ್ ಬಿಡದಂಗೆ ನಾವು ಪೂರ್ತಿ ಒತ್ಬಿಟ್ಟು ನಾವು ಹಿಟ್ಟನ್ನ ತುಂಬ್ಕೊಳ್ಳನ್ರಿ. ನೋಡಿ ಈ ತರ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ಮೇಲಿನ ಮುಚ್ಚಳಿಕೆನ ನಾವು ನೀಟಾಗಿ ಮುಚ್ಕೊಳ್ಳನ್ರಿ ಚೆನ್ನಾಗಿ. ನಾನು ಆಲ್ರೆಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದೀನಿ. ನೋಡಿ ಶೇವನ್ನ ಹಾಕೊಳ್ಳನ್ರಿ ಚೆನ್ನಾಗಿ. ನೋಡ್ರಿ ಅದು ರೌಂಡ್ ಶೇಪ್ ಅಲ್ಲಿ ಬರ್ತಾ ಇಲ್ಲ ಸ್ಟಾರ್ಟಿಂಗ್ ಅಲ್ಲ. ಸ್ವಲ್ಪ ನನಗೆ ಅದು ಚಕ್ಲಿ ಉಳ್ಳು ಒಂದ್ ಸ್ವಲ್ಪ ಬಿಗಿ ಅನಿಸ್ತಾ ಇದೆ. ಹಾಗಾಗಿ ಶೇಪ್ ಅಲ್ಲಿ ಹಾಕಿಲ್ಲ, ಹಾಗೆ ಹಾಕಿದೀನಿ. ಏನು ಅನ್ಕೋಬೇಡಿ ಸ್ನೇಹಿತರೆ. ನೋಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವು ಶೇವ್ ಮಿಕ್ಸರ್ನ ಕರ್ಕೋಬೇಕಾಗುತ್ತೆ ಚೆನ್ನಾಗಿ. ನೋಡ್ರಿ ಇದನ್ನ ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ ಎಲ್ಲಾನು ಇದೇ ರೀತಿನೇ ನಾವು ಫಾಸ್ಟ್ ಆಗಿ ಸೇವ್ ಮಿಕ್ಸರ್ನ ಹಾಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ನೋಡ್ರಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಅಲ್ಲಿ ಹಾಕೊಳ್ಳನ್ರಿ. ಅದನ್ನೆಲ್ಲ ತೆಗಿಯೋಣ, ಚಿಕ್ಕದಿದ್ರು ಕೂಡ ತೆಗಿಬೇಕಾಗುತ್ತೆ ನಾವು. ನೋಡ್ರಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹಾಕೊಳ್ಳೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಅದು ನೊರೆ ಹೋಗೋ ತನಕನೂ ವೇಟ್ ಮಾಡಬೇಕು. ನೊರೆ ಹೋದ ನಂತರ ನಾವು ಎರಡು ಬದಿಯಲ್ಲೂ ನಾವು ಕರ್ಕೋಬೇಕಾಗುತ್ತೆ ಚೆನ್ನಾಗಿ. ನೋಡ್ರಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಒಂದು ಪ್ಲೇಟಿಗೆ ತೆಗಿಯೋಣ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.